ಗವರ್ನಮೆಂಟ್ ಇಬ್ಬರ ಮಧ್ಯೆ ಭಾಷಣದ ಬಡಿದಾಟ. ಗಣರಾಜ್ಯೋತ್ಸವ ರಾಜ್ಯಪಾಲರ ಭಾಷಣದಲ್ಲೂ ವಿವಾದ. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಭಾಷಣಕ್ಕೆ ಸಿದ್ಧತೆ. ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಸಂಗ್ರಾಮ ಸಾರುತ್ತಾ ರಾಜ್ಯ ಸರ್ಕಾರ. ಕೇಂದ್ರದ ಧೋರಣೆ ಖಂಡಿಸುವ ಸಾಲುಗಳ ಉಲ್ಲೇಖವನ್ನ ಮಾಡುತ್ತಾ ರಾಜ್ಯ ಸರ್ಕಾರದ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಸಾಲುಗಳು ಇರುತ್ತಾ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಭಾಷಣ ನಡೆಯುತ್ತೆ. ಕೇಂದ್ರ ಸರ್ಕಾರ ವಿರುದ್ಧದ ಸಾಲುಗಳನ್ನ ಗೆಹ್ಲೋಟ್ ಓದುತ್ತಾರಾ? ಇನ್ ಕೇಸ್ ರಾಜ್ಯ ಸರ್ಕಾರ ಆ ಭಾಷಣದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ 30 ಸೆಕೆಂಡ್ ಭಾಷಣ ಮಾಡಿದ್ರು ಗೆಹ್ಲೋಟ್. ಮೊದಲ ಹಾಗೂ ಕೊನೆ ಪುಟದ ಸಾಲುಗಳನ್ನ ಓದಿದ್ರು. ಈಗ ಇಲ್ಲಿ ಏನ್ ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಗವರ್ನಮೆಂಟ್ ಇಬ್ಬರ ಮಧ್ಯೆ ಭಾಷಣದ ಬಡಿದಾಟ. ಗಣರಾಜ್ಯೋತ್ಸವ ರಾಜ್ಯಪಾಲರ ಭಾಷಣದಲ್ಲೂ ವಿವಾದ. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಭಾಷಣಕ್ಕೆ ಸಿದ್ಧತೆ. ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಸಂಗ್ರಾಮ ಸಾರುತ್ತಾ ರಾಜ್ಯ ಸರ್ಕಾರ. ಕೇಂದ್ರದ ಧೋರಣೆ ಖಂಡಿಸುವ ಸಾಲುಗಳ ಉಲ್ಲೇಖವನ್ನ ಮಾಡುತ್ತಾ ರಾಜ್ಯ ಸರ್ಕಾರದ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಸಾಲುಗಳು ಇರುತ್ತಾ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಭಾಷಣ ನಡೆಯುತ್ತೆ. ಕೇಂದ್ರ ಸರ್ಕಾರ ವಿರುದ್ಧದ ಸಾಲುಗಳನ್ನ ಗೆಹ್ಲೋಟ್ ಓದುತ್ತಾರಾ? ಇನ್ ಕೇಸ್ ರಾಜ್ಯ ಸರ್ಕಾರ ಆ ಭಾಷಣದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ 30 ಸೆಕೆಂಡ್ ಭಾಷಣ ಮಾಡಿದ್ರು ಗೆಹ್ಲೋಟ್. ಮೊದಲ ಹಾಗೂ ಕೊನೆ ಪುಟದ ಸಾಲುಗಳನ್ನ ಓದಿದ್ರು. ಈಗ ಇಲ್ಲಿ ಏನ್ ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಗವರ್ನಮೆಂಟ್ ಇಬ್ಬರ ಮಧ್ಯೆ ಭಾಷಣದ ಬಡಿದಾಟ. ಗಣರಾಜ್ಯೋತ್ಸವ ರಾಜ್ಯಪಾಲರ ಭಾಷಣದಲ್ಲೂ ವಿವಾದ. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಭಾಷಣಕ್ಕೆ ಸಿದ್ಧತೆ. ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಸಂಗ್ರಾಮ ಸಾರುತ್ತಾ ರಾಜ್ಯ ಸರ್ಕಾರ. ಕೇಂದ್ರದ ಧೋರಣೆ ಖಂಡಿಸುವ ಸಾಲುಗಳ ಉಲ್ಲೇಖವನ್ನ ಮಾಡುತ್ತಾ ರಾಜ್ಯ ಸರ್ಕಾರದ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಸಾಲುಗಳು ಇರುತ್ತಾ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಭಾಷಣ ನಡೆಯುತ್ತೆ. ಕೇಂದ್ರ ಸರ್ಕಾರ ವಿರುದ್ಧದ ಸಾಲುಗಳನ್ನ ಗೆಹ್ಲೋಟ್ ಓದುತ್ತಾರಾ? ಇನ್ ಕೇಸ್ ರಾಜ್ಯ ಸರ್ಕಾರ ಆ ಭಾಷಣದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ 30 ಸೆಕೆಂಡ್ ಭಾಷಣ ಮಾಡಿದ್ರು ಗೆಹ್ಲೋಟ್. ಮೊದಲ ಹಾಗೂ ಕೊನೆ ಪುಟದ ಸಾಲುಗಳನ್ನ ಓದಿದ್ರು. ಈಗ ಇಲ್ಲಿ ಏನ್ ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಗವರ್ನಮೆಂಟ್ ಇಬ್ಬರ ಮಧ್ಯೆ ಭಾಷಣದ ಬಡಿದಾಟ. ಗಣರಾಜ್ಯೋತ್ಸವ ರಾಜ್ಯಪಾಲರ ಭಾಷಣದಲ್ಲೂ ವಿವಾದ. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಭಾಷಣಕ್ಕೆ ಸಿದ್ಧತೆ. ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಸಂಗ್ರಾಮ ಸಾರುತ್ತಾ ರಾಜ್ಯ ಸರ್ಕಾರ. ಕೇಂದ್ರದ ಧೋರಣೆ ಖಂಡಿಸುವ ಸಾಲುಗಳ ಉಲ್ಲೇಖವನ್ನ ಮಾಡುತ್ತಾ ರಾಜ್ಯ ಸರ್ಕಾರದ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಸಾಲುಗಳು ಇರುತ್ತಾ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಭಾಷಣ ನಡೆಯುತ್ತೆ. ಕೇಂದ್ರ ಸರ್ಕಾರ ವಿರುದ್ಧದ ಸಾಲುಗಳನ್ನ ಗೆಹ್ಲೋಟ್ ಓದುತ್ತಾರಾ? ಇನ್ ಕೇಸ್ ರಾಜ್ಯ ಸರ್ಕಾರ ಆ ಭಾಷಣದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ.
ವಿಶೇಷ ಅಧಿವೇಶನದಲ್ಲಿ 30 ಸೆಕೆಂಡ್ ಭಾಷಣ ಮಾಡಿದ್ರು ಗೆಹ್ಲೋಟ್. ಮೊದಲ ಹಾಗೂ ಕೊನೆ ಪುಟದ ಸಾಲುಗಳನ್ನ ಓದಿದ್ರು. ಈಗ ಇಲ್ಲಿ ಏನ್ ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಗವರ್ನಮೆಂಟ್ ಇಬ್ಬರ ಮಧ್ಯೆ ಭಾಷಣದ ಬಡಿದಾಟ. ಗಣರಾಜ್ಯೋತ್ಸವ ರಾಜ್ಯಪಾಲರ ಭಾಷಣದಲ್ಲೂ ವಿವಾದ. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಭಾಷಣಕ್ಕೆ ಸಿದ್ಧತೆ. ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಸಂಗ್ರಾಮ ಸಾರುತ್ತಾ ರಾಜ್ಯ ಸರ್ಕಾರ. ಕೇಂದ್ರದ ಧೋರಣೆ ಖಂಡಿಸುವ ಸಾಲುಗಳ ಉಲ್ಲೇಖವನ್ನ ಮಾಡುತ್ತಾ ರಾಜ್ಯ ಸರ್ಕಾರದ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಸಾಲುಗಳು ಇರುತ್ತಾ. ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಭಾಷಣ ನಡೆಯುತ್ತೆ. ಕೇಂದ್ರ ಸರ್ಕಾರ ವಿರುದ್ಧದ ಸಾಲುಗಳನ್ನ ಗೆಹ್ಲೋಟ್ ಓದುತ್ತಾರಾ? ಇನ್ ಕೇಸ್ ರಾಜ್ಯ ಸರ್ಕಾರ ಆ ಭಾಷಣದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ 30 ಸೆಕೆಂಡ್ ಭಾಷಣ ಮಾಡಿದ್ರು ಗೆಹ್ಲೋಟ್. ಮೊದಲ ಹಾಗೂ ಕೊನೆ ಪುಟದ ಸಾಲುಗಳನ್ನ ಓದಿದ್ರು. ಈಗ ಇಲ್ಲಿ ಏನ್ ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಗವರ್ನಮೆಂಟ್ ಇಬ್ಬರ ಮಧ್ಯೆ ಭಾಷಣದ ಬಡಿದಾಟ. ಗಣರಾಜ್ಯೋತ್ಸವ ರಾಜ್ಯಪಾಲರ ಭಾಷಣದಲ್ಲೂ ವಿವಾದ. ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರ ಭಾಷಣಕ್ಕೆ ಸಿದ್ಧತೆ. ಗಣರಾಜ್ಯೋತ್ಸವದ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಸಂಗ್ರಾಮ ಸಾರುತ್ತಾ ರಾಜ್ಯ ಸರ್ಕಾರ. ಕೇಂದ್ರದ ಧೋರಣೆ ಖಂಡಿಸುವ ಸಾಲುಗಳ ಉಲ್ಲೇಖವನ್ನ ಮಾಡುತ್ತಾ ರಾಜ್ಯ ಸರ್ಕಾರದ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಸಾಲುಗಳು ಇರುತ್ತಾ. ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಭಾಷಣ ನಡೆಯುತ್ತೆ. ಕೇಂದ್ರ ಸರ್ಕಾರ ವಿರುದ್ಧದ ಸಾಲುಗಳನ್ನ ಗೆಹ್ಲೋಟ್ ಓದುತ್ತಾರಾ? ಇನ್ ಕೇಸ್ ರಾಜ್ಯ ಸರ್ಕಾರ ಆ ಭಾಷಣದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ 30 ಸೆಕೆಂಡ್ ಭಾಷಣ ಮಾಡಿದ್ರು ಗೆಹ್ಲೋಟ್. ಮೊದಲ ಹಾಗೂ ಕೊನೆ ಪುಟದ ಸಾಲುಗಳನ್ನ ಓದಿದ್ರು. ಈಗ ಇಲ್ಲಿ ಏನ್ ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಇದೆ.